ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಬೇಸಿಗೆಯಲ್ಲಿ ಕಾಲುಗಳ ಹೊಡೆತಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಒಳ್ಳೆ ಸೊಲ್ಯೂಷನ್ ತಂದಿದ್ದೀನಿ. ಹೆಚ್ಚಿಗೆ ಖರ್ಚೇನಿಲ್ಲ, ಸಿಂಪಲ್ಲಾಗಿ ಒಂದು ಸ್ವಲ್ಪ ಖರ್ಚು ಮಾಡಿಕೊಂಡ್ರೆ ನಮ್ಮ ಕಾಲುಗಳು ಚೆನ್ನಾಗಿ ನಾವು ಮೇಂಟೈನ್ ಮಾಡ್ಬೋದು. ಹಾಗೆಯೇ ನಮ್ಮ ಪಾದದಲ್ಲಿ ಹೊಡೆದಿರುವಂತಹ ಈ ಒಂದು ಏನು ಹೊಡ್ತಾ ಇದೆ ಅದನ್ನು ಕಡಿಮೆ ಮಾಡ್ಕೋಬೋದು. ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಯೂಸ್ ಆಗುತ್ತೆ. ಸೊ ಮೊದಲನೇದಾಗಿ ನಾನು ಅಮೆಝಾನಿಂದ ಇದನ್ನು ತರಿಸಿದ್ದೀನಿ. ಯಾಕಂದರೆ ತುಂಬ ಜನರಿಗೆ ಕಾಲು ಒಡೆದಿರೋದು ಅಂದರೆ ಕ್ರ್ಯಾಕ್ ಹೀಲ್ಸ್ ಬಂದು ಸಿಕ್ಕಾಪಟ್ಟೆ ಇರುತ್ತೆ. ಅದಕ್ಕೆ ನೀವು ಎಂಥ ಕ್ರೀಮ್ ಆದರೂ ಹಾಕಿ ಏನೇ ಮಾಡಿ ಪೆಡಿಕ್ಯೂರ್ ಮಾಡಿಸ್ಕೊಂಡ್ರೂ ಕೂಡ ಕಡಿಮೆ ಆಗಲ್ಲ. ಯಾವಾಗಲೂ ಪಾರ್ಲರ್ಗೂ ಹೋಗೋಕ್ಕಾಗಲ್ಲ. ಸೊ ಮನೆಯಲ್ಲೇ ನೆಮ್ಮದಿಯಾಗಿ ಮೇಂಟೈನ್ ಮಾಡ್ಕೋಬೋದು. ಅಗೋರಾ ಬ್ರ್ಯಾಂಡ್ ತುಂಬ ಒಳ್ಳೆ ಬ್ರ್ಯಾಂಡ್ ಇದು. ಸೊ ಅವ್ರದ್ದು ನಾನು ತರಿಸ್ಕೊಂಡಿರೋದಿದು. ಇದೇನಾಗುತ್ತೆ ಅಂತಂದರೆ ನಮಗಿರುವಂಥ ಡೆಡ್ ಸ್ಕಿನ್ನಲ್ಲೆಲ್ಲ ರಿಮೂವ್ ಮಾಡುವಂಥದ್ದು ಇದು ಎಲೆಕ್ಟ್ರಿಕ್. ಸೊ ಇದು ನಾನು ಹಾಗೆಯೇ ಇದರದ್ದು ಬಿಲ್ ಕೂಡ ಎತ್ತಿಡ್ತಾ ಇದ್ದೀನಿ. ಯಾಕಂದರೆ 10 ದಿವಸದಲ್ಲಿ ರೀಪ್ಲೇಸ್ಮೆಂಟ್ ಇದೆ ನನಗೆ. ಒಂದು ವೇಳೆ ಅದರೊಳಗಡೆ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು, ಏನೋ ಕೆಟ್ಟೋಯ್ತು ಅಂದರೂ ಕೂಡ ಫ್ರೀಯಾಗಿ ನನಗೆ ಹೊಸದಾಗಿ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ಇದರಲ್ಲಿ ಆಲ್ಮೋಸ್ಟಾಗಿ 1 ವರ್ಷ ಗ್ಯಾರಂಟಿ ಇದೆ. ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡೆ. ನೋಡಿ, ಈ ವಿಡಿಯೋ ಯಾವುದೇ ಕಾರಣಕ್ಕೂ ಪ್ರಮೋಷನ್ ವಿಡಿಯೋ ಅಲ್ಲ. ಇದು ನಾನು ದುಡ್ಡು ಕೊಟ್ಟು ತರಿಸ್ಕೊಂಡಿರೋದು ನನ್ನ ಪರ್ಸ್ನಲ್ ಯೂಸ್ಗೋಸ್ಕರ. ಆಮೇಲೆ ಯಾರಾದರೂ ಪ್ರಮೋಷನ್ ಮಾಡಿದ್ದೀರಾ ನೀವು ಅಂತ ಅಂದ್ಕೊಂಡಿರಾ, ನಾನು ಯಾವುದೇ ರೀತಿ ಕೂಪನ್ ಕೋಡ್ ಕೂಡ ಕೊಡ್ತಿಲ್ಲ. ಜಸ್ಟ್ ಇದು ನೀವು ನಾನು ಏನಿಲ್ಲಿ ತೋರಿಸ್ತಿದ್ದೀನಿ ಅದ್ರ ನೇಮ್ ಹಾಕಿ ನೀವು ಓಪನ್ ಮಾಡಿದ್ರೇ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಎರಡರಲ್ಲೂ ಸಿಗುತ್ತೆ, ನೀವು ಬೈ ಮಾಡ್ಕೋಬೋದು. ಸೊ ಅಗರ ಈ ಎಲೆಕ್ಟ್ರಿಕ್ ಏನಿದು ಡೆಡ್ ಸ್ಕಿನ್ ರಿಮೂವರ್ ಇದೆ, ಇದರಲ್ಲಿ 3 ಥರ ಈ ಥರ ಕೊಡ್ತಾರೆ. ಇದಕ್ಕೆ ಬಂದು ನಮಗೆ ಕವರ್ ಆಗಿದೆ. ಕವರ್ ಬಂದು ಯಾಕಾಗಿದೆ ಅಂದರೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ 2 ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಒಂದು ಇದರಲ್ಲೇ ಫಿಕ್ಸ್ ಆಗಿರುತ್ತೆ. ಸೂಪರ್ ಪ್ಯಾಕೇಜ್, ತುಂಬ ಇಷ್ಟ ಆಯಿತು ನನಗೆ. ಇದು ಬಂದು ರೆಡಿ ಟು ಯೂಸ್. ಇದಕ್ಕೊಂದು ಕ್ಯಾಪ್ ಕೊಟ್ಟಿದ್ದಾರೆ. ಯೂಸ್ ಮಾಡೋದು ಅಷ್ಟೇ ಈಸಿ ಇದು. ಸೊ ಈಗ ನಾನು ತೋರಿಸೋಂಥದ್ದು ಇದನ್ನೆಲ್ಲನೂ ನೋಟ್ ಮಾಡಿ ಇಟ್ಕೊಳ್ಳಿ. ಮೇಯ್ನಾಗಿ ಇದರಲ್ಲಿ ಬಂದಿರುವಂಥ ವಾರಂಟಿ ಕಾರ್ಡ್ ಮತ್ತು ಯೂಸ್ ಇನ್ಸ್ಟ್ರಕ್ಷನು ಎಲ್ಲ ಇರುತ್ತೆ. ಮತ್ತು ನನ್ನ ಹತ್ರ ಅಗೋರೋ OTG ಕೂಡ ಇದೆ. ಸೊ ನನ್ನ ಹತ್ರ OTG ಇದೆ. ಇಲ್ಲಿ ಫಸ್ಟ್ ಪಿಕ್ಚರ್ ಇದೆ ನೋಡಿ, ಅದು ನಾನು ತೊಗೊಂಡಿದ್ದೀನಿ 25 ಲೀಟ್ರದ್ದು. ಇವ್ರದ್ದು ಬ್ರ್ಯಾಂಡ್ ಏನೇನಿದೆ, ಇವ್ರ ಹತ್ರ ಏನೇನು ಪ್ರಾಡಕ್ಟ್ ಇದೆ ಅನ್ನೋದಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಥರ ಇದು ಪೇಪರು. ನೆಕ್ಸ್ಟು ಇದು ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಥರನೂ ಇರುತ್ತೆ. ನೀವು ಅದನ್ನು ನೋಡ್ಕೊಳ್ಳಿ. ಹಾಗೆ ಈ ವಾರಂಟಿ ಕಾರ್ಡ್ ಕೂಡ ಇಟ್ಕೊಳ್ಳಿ. ನೀವು ಬಂದು ಇದನ್ನು ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಜಸ್ಟ್ ಅವ್ರದ್ದು ವೆಬ್ಸೈಟಲ್ಲಿ ಕೂಡ ನೀವು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಖಂಡಿತವಾಗ್ಲೂ ಅವರು ನಿಮಗೆ ಉತ್ತರ ಕೊಡ್ತಾರೆ. ಇದು ತುಂಬಾ ಯೂಸ್ಫುಲ್ ಆಗಿದೆ. ನಾನು ಇದೇ ಫಸ್ಟ್ ಟೈಮ್ ಈ ರೀತಿ ಒಂದು ಪ್ರಾಡಕ್ಟನ್ನು ಕೈಯಿಂದ ತೆಗೆದು ನೋಡ್ತಿರೋದು. ಯಾಕಂದರೆ ನಾನು ಯಾಕೆ ತರಿಸ್ಕೊಂಡೆ ಅಂದರೆ ಮೇಯ್ನಾಗಿ ಇದು ನನ್ನ ಹಸ್ಬೆಂಡ್ಗೆ ತರಿಸ್ಕೊಂಡಿದ್ದು. ಅವರು ತುಂಬ ಹೊರಗಡೆ ಹೋಗಿ ಬರೋದ್ರಿಂದ ಕಾಲು ತುಂಬ ಒಡೆಯುತ್ತೆ. ಅವ್ರಿಗೆ ಕಾಲಲ್ಲಿ ತುಂಬಾ ಕ್ರ್ಯಾಕ್ ಇದೆ. ಅವರು ಬಂಡೆ ಬಿಸ್ನೆಸ್ ಮಾಡೋದ್ರಿಂದ ಕ್ವಾರಿ ಮೇಲೆಲ್ಲ ಓಡಾಡಬೇಕಾಗುತ್ತೆ. ಹಾಗಾಗಿ ಅವ್ರಿಗೆ ಕಾಲಲ್ಲೆಲ್ಲ ತುಂಬಾ ಒಡ್ತಾ ಇದೆ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಇದನ್ನು ತರಿಸ್ಕೊಂಡೆ. ಬ್ರಷ್ ಯೂಸ್ ಮಾಡಿದೆ, ಬಟ್ ಕಡಿಮೆ ಆಗಲಿಲ್ಲ ಅವ್ರಿಗೆ. ಕ್ರೀಮ್ಸ್ ಕೂಡ ಹಾಕಿದೆ, ಕಂಟ್ರೋಲ್ ಆಗಲಿಲ್ಲ. ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಇದು ನೀವು ನೋಡಿ ಈಸಿಯಾಗಿ ಫಿಕ್ಸ್ ಮಾಡ್ಬೋದು. ಅಂದರೆ ಇದನ್ನು ಬಂದು ಫಿಕ್ಸ್ ಮಾಡೋದಕ್ಕೆ ಈ ರೀತಿ ಕ್ರಾಸಾಗಿ ಹಾಕಿ ನಮ್ಮ ಒಂದು ಲೆಫ್ಟ್ಗೆ ಇದನ್ನು ತಿರುಗಿಸ್ಕೋಬೇಕು. ಅದನ್ನು ಹಾಕಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ಆಮೇಲೆ ನಾವು ತೆಗಿಬೇಕು ಅಂದರೆ ಇಲ್ಲಿ ಸೈಡಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ, ಅದನ್ನು ಬಂದು ಪ್ರೆಸ್ ಮಾಡಿದ್ರೆ ಅದು ಫುಲ್ಲಾಗಿ ಲೂಸ್ ಆಗಿಬಿಡುತ್ತೆ. ಸೊ ಈ ರೀತಿ ನಾವು ಫಿಕ್ಸ್ ಮಾಡ್ಕೊಂಡು ಯೂಸ್ ಮಾಡುವಂಥದ್ದು. ಇದು ಚಾರ್ಜ್ ಮಾಡುವಂಥ ಫೆಸಿಲಿಟಿ ಕೂಡ ಇದರಲ್ಲಿದೆ. ನಾನು ಈ ವಿಷಯ ಯಾಕೆ ಇದು ಸಿಂಪಲ್ಲಾಗಿ ವ್ಲಾಗಲ್ಲಿ ಹಾಕ್ಬೋದಿತ್ತು, ನಾನು ಯಾಕೆ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಂತಂದರೆ ತುಂಬ ಜನರಿಗೆ ಯೂಸ್ ಮಾಡೋದಕ್ಕೆ ಗೊತ್ತಿರಲ್ಲ ಅಲ್ವಾ. ಇದಕ್ಕೆ ಫುಲ್ಲಾಗಿ ಕಂಪ್ಲೀಟಾಗಿ ಒಂದು ಡೀಟೈಲ್ಡ್ ವಿಡಿಯೋ ಇರಲಿ ಅಂತ ಜಸ್ಟ್ ಒಂದು 10 ಮಿನಿಟ್ ವಿಡಿಯೋ. ಇದು ಎಲೆಕ್ಟ್ರಿಕ್ ಆಗಿರೋದ್ರಿಂದ ಈಸಿಯಾಗಿ ನೀವು ಯೂಸ್ ಮಾಡ್ಬೋದು. ಯಾವುದೇ ರೀತಿ ಬ್ಯಾಟ್ರಿ ಯೂಸ್ ಮಾಡೋ ಥರ ಏನಿರಲ್ಲ ನಿಮಗೆ. ಬ್ಯಾಟ್ರಿ ವೀಕ್ ಆಯಿತು ಅನ್ನೋ ಥರ ನೋಡಿ, ಇದು ಈ ಥರ ಇನ್ಸರ್ಟ್ ಮಾಡಿಬಿಟ್ಟು ನಾರ್ಮಲಾಗಿ ನಾವು ಬಂದು ಮೊಬೈಲ್ಗೆ ಚಾರ್ಜರ್ ಕಾಯಿಲ್ ಇರುತ್ತಲ್ಲ, ಅದಕ್ಕೆ ಇದನ್ನು ಫಿಕ್ಸ್ ಮಾಡಿಬಿಟ್ಟು ಜಸ್ಟ್ ಒಂದು 1 ಅವರೋ 2 ಅವರೋ ಚಾರ್ಜ್ ಮಾಡಿ ಬಿಟ್ಟುಬಿಡಿ. ಆಗ ಅದು ಬಂದು ಚೆನ್ನಾಗಿ ಫುಲ್ ಚಾರ್ಜ್ ಆಗುತ್ತೆ. ಆಮೇಲೆ ನೀವು ನಾರ್ಮಲಾಗಿ ಯೂಸ್ ಮಾಡ್ಬೋದು. ವಾಟರ್ ಪ್ರೂಫ್ ಕೂಡ ಇದು. ನೀವು ಕಾಲನ್ನು ಚೆನ್ನಾಗಿ ಪಾದಗಳನ್ನು ವಾಶ್ ಮಾಡಿಬಿಟ್ಟು ಆಮೇಲೆ ಕೂಡ ನೀವು ಇದನ್ನು ಯೂಸ್ ಮಾಡಿದ್ರೆ ಇದು ಡೆಡ್ ಸ್ಕಿನ್ ಎಲ್ಲನೂ ರಿಮೂವ್ ಆಗುತ್ತೆ. ನೋಡಿ, ನಿಮ್ಮ ಹತ್ರ ಯಾವುದು ಚಾರ್ಜರ್ ಈ ರೀತಿ ಇರೋದನ್ನು ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಇದೇ ಬಾಕ್ಸಲ್ಲೇ ಎತ್ತಿಟ್ಕೋಬೋದು. ಚೆನ್ನಾಗಿ ಒಳ್ಳೆ ಪ್ಯಾಕೇಜ್ ಅಂತೂ ತುಂಬ ನನಗೆ ಇಷ್ಟ ಆಯಿತು. ಒಂದು ಬ್ರಷ್ ಕೂಡ ಕೊಟ್ಟಿದ್ದಾರೆ ಕ್ಲೀನ್ ಮಾಡೋದಕ್ಕೆ, ಅದು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ನನ್ನ ಕಾಲು ಒಡೆದಿದೆ, ತುಂಬ ಒಡೆದಿತ್ತು. ನಾನು ಮೇಂಟೈನ್ ಮಾಡಿ ಸ್ವಲ್ಪ ಕಡಿಮೆ ಆಗಿದೆ. ಈಗ ಬಂದು ನಾನು ಯೂಸ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು.
ಯೂಸ್ ಮಾಡೋದಕ್ಕೆ ತುಂಬಾ ಈಸಿ. ಅದು ಲೈಟ್ ಇದೆ ನೋಡಿ, ಆ ಡೈರೆಕ್ಷನಲ್ಲಿ ಮಾಡಬೇಕು. ನಾವು ಲೈಟು ನಮ್ಮ ಕಡೆ ಕಾಣೋ ಥರ ಮಾಡಿದ್ರೆ ಅದು ಉಲ್ಟಾ ಹೊಡೆಯುತ್ತೆ. ಲೈಟ್ ಎಲ್ಲಿ ಕಾಣುತ್ತೆ ಅಲ್ಲಿ ನೋಡಿಕೊಂಡು ಈ ರೀತಿ ನೀವು ಎಲ್ಲೆಲ್ಲಿ ನಿಮಗೆ ಚೆನ್ನಾಗಿ ಕಾಲು ಒಡೆದಿದೆಯೋ, ಡೆಡ್ ಸ್ಕಿನ್ ಇದೆಯೋ ಅಲ್ಲೆಲ್ಲ ಮಾಡಿ ನೋಡಿ. ಈ ಥರ ಪೌಡ್ರಾಗಿ ಸ್ಕಿನ್ನೆಲ್ಲನೂ ನಿಮಗೆ ರಿಮೂವ್ ಆಗುತ್ತೆ. ಸೊ ಚೆನ್ನಾಗಿ ಒತ್ತಿ ಕೂಡ ನೀವು ಮಾಡ್ಕೋಬೋದು. ಶಾಕ್ ಹೊಡೆಯುತ್ತಾ ಆ ಥರ ಎಲ್ಲ ಏನೂ ಭಯ ಇಲ್ಲ, ಯಾವ ಶಾಕು ಹೊಡೆಯಲ್ಲ. ಸಾಫ್ಟ್ ಅಂದರೆ ಸಾಫ್ಟು, ಸೂಪರ್ ಸಾಫ್ಟ್ ಆಗುತ್ತೆ ಕಾಲು. ನಂದು ನಿಜವಾಗ್ಲೂ ಸ್ವಲ್ಪ ಹೊರಟಿತ್ತು, ಅದೆಲ್ಲನೂ ನೈಸ್ ಆಗೋಯ್ತು ಕಾಲೆಲ್ಲ ನನಗೆ. ನಾನು ಡೈಲಿನೂ ಕಾಲನ್ನ ನೀಟಾಗಿ ವಾಶ್ ಮಾಡಿ ಕ್ರೀಮ್ ಹಾಕ್ತೀನಿ, ಕ್ರ್ಯಾಕ್ ಹೀಲ್ ಕ್ರೀಮ್ ಹಾಕ್ತಾನೇ ಇರ್ತೀನಿ. ಆದ್ರೂ ಒಂದು ಸ್ವಲ್ಪ ಮಟ್ಟಿಗೆ ಅದು ಹೊಡೆದಿರೋದು ಇದ್ದೇ ಇರುತ್ತೆ. ಈಗ ಬಿಸಿಲಿಗಂತೂ ಸಿಕ್ಕಾಪಟ್ಟೆ ಎಲ್ಲರಿಗೂ ಹೊಡೆಯುತ್ತೆ. ಕಾಲೇಜ್ಗೆ ಹೋಗೋರಿಗೆ, ವರ್ಕಿಂಗ್ ವಿಮೆನ್ಸ್ಗೆ, ಮನೇಲಿರೋರು ಕೂಡ ಹೊಡೆಯುತ್ತೆ. ಈಗ ನಾನು ಮನೇಲೇ ಇದ್ದೀನಿ, ನನಗೂ ಹೊಡೆಯುತ್ತೆ ನೋಡಿ ಎಷ್ಟರ ಮಟ್ಟಿಗೆ ಹೊಡೆದಿದೆ ಅಂತ. ಹಾಗಾಗಿ ನಾನು ನೀಟಾಗಿ ಇದನ್ನು ಯೂಸ್ ಮಾಡ್ತಿದ್ದೀನಿ. ನಮ್ಮನೆಯವ್ರಿಗೆ ನನಗಿಂತ 80 ಪಟ್ಟು ಹೊಡೆದಿದೆ, ತುಂಬ ಹೊಡೆದಿದೆ. ಅದಕ್ಕೋಸ್ಕರ ಅವ್ರಿಗೂ ಯೂಸ್ ಮಾಡಬೇಕು, ಸಂಜೆ ಬರ್ತೀನಿ ಅಂತಂದರು, ಅವ್ರಿಗೂ ಹೇಳಿದೆ ನಾನು. ಸೊ ಕಾಲು ಚೆನ್ನಾಗಿ ಸಾಫ್ಟಾಗುತ್ತೆ, ಡ್ರೈ ಸ್ಕಿನ್ ಎಲ್ಲ ಹೊರಗೆ ಬರುತ್ತೆ. ಈ ಡ್ರೈ ಸ್ಕಿನ್ ತೆಗೆಯೋದ್ರ ಉದ್ದೇಶ ಏನು ಅಂದರೆ, ನಾವು ಏನೇ ಕ್ರೀಮ್ ಹಾಕಿದ್ರೂ, ಏನೇ ಮಾಯಿಶ್ಚರೈಸರ್ ಹಾಕಿದ್ರೂ ಬೇಗ ಮೇಲಾಗಲ್ಲ, ಇದು ಕೂಡ್ಕೊಳ್ಳಲ್ಲ. ಯಾಕಂದರೆ ನಮಗೆ ಡೆಡ್ ಸ್ಕಿನ್ ಅದರಲ್ಲಿ ಸೇರಿರೋದ್ರಿಂದ ತುಂಬ ಸಿಪ್ಪೆ ಸುಳಿದಿರುತ್ತೆ. ಮತ್ತು ಬಂದು ಒಳಗಡೆ ತುಂಬ ಬ್ಯಾಕ್ಟೀರಿಯಾ, ಕೊಳೆ, ಧೂಳು, ಗಲೀಜು ಎಲ್ಲ ಸೇರಿರುತ್ತೆ. ಸೊ ನಾವು ಈ ಥರ ಫಸ್ಟು ಕ್ರ್ಯಾಕ್ ಬಂದು ಈ ಥರ ಹೀಲ್ ಆಗಬೇಕು ಅಂದರೆ ಫಸ್ಟು ಡೆಡ್ ಸ್ಕಿನ್ ಎಲ್ಲನೂ ರಿಮೂವ್ ಮಾಡಬೇಕು, ಆಗಲೇ ಅದು ಬಂದು ಬೇಗ ಹೀಲ್ ಆಗೋದು. ಸೊ ಇದನ್ನು ಫಸ್ಟ್ ತಿಳ್ಕೊಳ್ಳಿ. ಯಾಕಂದರೆ ತುಂಬ ಜನ ಏನು ಮಾಡ್ತೀರಾ, ಹೊಡೆದಿರೋದಕ್ಕೆ ಆ ಹೋಲ್ಗಳಿಗೆಲ್ಲ ಸಖತ್ತಾಗಿ ಕ್ರೀಮ್ ಹಾಕಿ ಮಲಗ್ತೀರಾ, ಬಟ್ ಬೆಳಗ್ಗೆಗೆ ಅದು ಏನೂ ಮೇಲಾಗಿರಲ್ಲ. ತುಂಬ 1 ವರ್ಷ ಆಗುತ್ತೆ ಮೇಲಾಗೋದಕ್ಕೆ ನೀವು ಆ ಥರ ಎಲ್ಲ ಮಾಡಿದ್ರೆ. ನೀವು ಈ ಥರ ಜಸ್ಟು ಡೆಡ್ ಸ್ಕಿನ್ ತೆಗೆದು ಮಾಯಿಶ್ಚರೈಸರ್ ಹಾಕಿ ನೋಡಿ, ವಿತಿನ್ 3 ಮಂತ್ಸಲ್ಲ ನಿಮ್ಮ ಕಾಲುಗಳು ನಾರ್ಮಲ್ ಸ್ಥಿತಿಗೆ ಬಂದುಬಿಡತ್ತೆ. 10% ಅಂದರೆ 10 ಪಟ್ಟು ಜಾಸ್ತಿ ನಿಮಗೆ ಬೇಗ ವರ್ಕ್ ಆಗುತ್ತೆ ಈ ರೀತಿ ಮಾಡೋದು. ನೀವು ನಾರ್ಮಲಾಗಿ ಕ್ರೀಮ್ ಹಾಕ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ಮೇಲಾಗೋದು ಬಂದು ಲೇಟು. ನಾನು ಈ ಬ್ರಷ್ ತೊಗೊಂಡು ನೀಟಾಗಿ ಇದನ್ನು ಅದರದ್ದು ನನ್ನ ಡೆಡ್ ಸ್ಕಿನ್ ಎಲ್ಲ ಧೂಳಾಗಿತ್ತಲ್ಲ ಅದನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಹಾಗೆ ಓಪನ್ ಮಾಡಿ ನೋಡೋಣ ಅನ್ನಿಸ್ತು, ಓಪನ್ ಮಾಡಿ ನೋಡಿದ್ರು ಕೂಡ ಒಳಗಡೆ ಧೂಳಿತ್ತು. ಸೊ ಸರಿ ಆಯಿತು ಅಂತ ಹೇಳಿ ಅದನ್ನು ಕೂಡ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಬೇಕು ಅನ್ನೋದೇನಿಲ್ಲ, ಬೇಕಾದರೆ ನೀವು ವಾಶ್ ಕೂಡ ಮಾಡ್ಕೊಳ್ಳಿ. ವಾಟರ್ ಪ್ರೂಫ್ ಅಂತ ಇದರಲ್ಲಿ 100% ಗ್ಯಾರಂಟಿ ಕೊಟ್ಟಿದ್ದಾರೆ. ನಿಮ್ಮ ಕಾಲು ತಣ್ಣಗಿದ್ದು ಫುಲ್ಲಾಗಿ ತೇವ ಆಗಿದ್ರೂ ಕೂಡ ಇದು ವರ್ಕ್ ಆಗುತ್ತೆ. ಇದು ಹಾಕಿ ನಾರ್ಮಲಾಗಿ ನಾವು ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಬೋದು. ತುಂಬಾ ಇದು ಪ್ಯಾಕೇಜ್ ಫ್ರೆಂಡ್ಲಿ ಕೂಡ. ಎಲ್ಲಾದರೂ ಹೊರಗೆ ಹೋಗ್ತೀರಾ ಅಂದರೂ ಕೂಡ ನೀವು ಎತ್ಕೊಂಡು ಹೋಗ್ಬೋದು. ಎಲ್ಲಾದರೂ ವೆಕೇಷನ್ ಹೋಗ್ತೀರಾ, ಕಾಲುಗಳು ಹೊಡ್ತಾ ಬರುತ್ತೆ, ಎಲ್ಲಾದರೂ ಬಿಸಿಲಿರೋ ಏರಿಯಾಗೆ ಹೋಗ್ತೀರಾ, ಕಾಲು ಹೊಡ್ಕೊಳ್ತು ಡೆಡ್ ಸ್ಕಿನ್ ತೆಗಿಬೇಕು ಅಂದರೆ ಜಸ್ಟ್ ಹಾಗೆ ಬಾತ್ರೂಮಲ್ಲಿ ಕೂತ್ಕೊಂಡು ನೀವು ಜಸ್ಟ್ ಒಂದು 2 ಮಿನಿಟ್ಸ್ ಇದನ್ನು ನೀವು ಕೆಲಸ ಮಾಡಿಕೊಂಡ್ರಿ ಅಂದರೆ ಚೆನ್ನಾಗಿ ಕಾಲುಗಳು ಬಂದು ಸೂಪರ್ ಆಗಿ ನೀವು ಮೇಂಟೈನ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದಕ್ಕೆ ನೀವು ಒಂದು ಬಿಸಿನೀರಲ್ಲಿ ನೀವು ಕಾಲನ್ನು ಡಿಪ್ ಮಾಡಿ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಕಾಲು ಒರೆಸ್ಬಿಟ್ಟು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಯೂಸ್ ಮಾಡಿಬಿಟ್ಟು ಕೂಡ ಕಾಲನ್ನ ಬಿಸಿನೀರಲ್ಲಿ ಮಾಡ್ಕೋಬೋದು. ವಾಟರ್ ಪ್ರೂಫ್, ಒಟ್ನಾಗಿ ಹೇಗೆ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದ್ಕೊಳ್ಳಿ. ನೀವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಇದ್ರ ನೇಮ್ ಹಾಕಿ ಟೈಪ್ ಮಾಡಿ ಇದು ಬರುತ್ತೆ. ನನಗೆ ಬಂದು ಇದು 800 ಚಿಲ್ಲರೆಗೆ ಬಂತು. ಈಗ 900 ರೂಪಾಯಿ ಶೋ ಆಗ್ತಾಯಿದೆ, ಬಟ್ ಫುಲ್ಲಿ ವರ್ತಿ. ಅಗರೋ ಬ್ರ್ಯಾಂಡ್ ಬಂದು ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾನು ಲೋಕಲ್ ಬ್ರ್ಯಾಂಡಲ್ಲಿ 250 ರೂಪಾಯಿಗೂ ಸಿಗ್ತಾಯಿತ್ತು, ಬಟ್ ನಾನು ಪರ್ಚೇಸ್ ಮಾಡಲಿಲ್ಲ, ಯಾಕಂದರೆ ಬೇಗ ಹಾಳಾಗುತ್ತೆ. ಇದಾದರೆ ನಮ್ಗೆ 1 ವರ್ಷ ಗ್ಯಾರಂಟಿ ಇರುತ್ತೆ. ನಾವು ವೆಬ್ಸೈಟಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿಬಿಟ್ಟು ಅವ್ರ ಹತ್ರ ಕೇಳಿದ್ರೆ ಅದು ನಮಗೆ ರಿಪ್ಲೇಸ್ಮೆಂಟ್ ಕೊಡ್ತಾರೆ. ನಮಗೆ ಅಮೆಝಾನಿಂದ 10 ದಿವಸ ರಿಪ್ಲೇಸ್ಮೆಂಟ್ ಇರುತ್ತೆ ಅಷ್ಟೇ, ಅದು ಮನಸ್ಸಲ್ಲಿ ಇಟ್ಕೊಳ್ಳಿ. ಆ ಬಿಲ್ಲೆಲ್ಲ ಎತ್ತಿಟ್ಕೊಳ್ಳಿ. ಇದು ಬಂದು ನಾನೇನು ಮಾಡ್ತಿದ್ದೀನಿ ಅಂದರೆ, ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಕಾಲು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಜಸ್ಟ್ ವ್ಯಾಸ್ಲಿನ್ ಮಾಯಿಶ್ಚರೈಸರ್ ಇರುತ್ತಲ್ಲ ಅದನ್ನೇ ಹಾಕ್ತಾಯಿದ್ದೀನಿ. ಇಲ್ಲ ನಿಮ್ಮ ಹತ್ರ ಕ್ರ್ಯಾಕ್ ಹೀಲ್ ಇದೆ, ಇಲ್ಲ ಏನೋ ಒಂದಿದೆ ಮಾಯಿಶ್ಚರೈಸರ್ ಮಾಮಾ ಅರ್ಥದಿದೆ ಅಂದರೆ ನೀವು ಧಾರಾಳವಾಗಿ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹಾಕಿಬಿಟ್ಟು ಕಾಲುಗಳಿಗೆ ಸ್ವಲ್ಪ ರೆಸ್ಟ್ ಕೊಡಿ. ನೋಡಿ, ನೀವು ನಾನು ಫಸ್ಟ್ ತೋರಿಸಿದ್ದು ಪಾದಕ್ಕೂ ಈಗಿರೋ ಪಾದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ನನಗಾದರೂ ಸ್ವಲ್ಪ ಮಟ್ಟಿಗೆ ಕಾಲು ಹೊಡ್ತಾ ಇದೆ, ಆದರೆ ತುಂಬ ಜನರಿಗೆ ಕಾಲು ಪಾದ ಪೂರ್ತಿ ಭಾಳಾಗಿ ಹೊಡೆದಿರುತ್ತೆ. ಹೊರಗಡೆ ಕೆಲಸಕ್ಕೆ ಹೋಗಿ ಬಂದು ಸಾಕಾಗಿ ಆ ಕಾಲನ್ನ ಮೇಂಟೈನ್ ಕೂಡ ಮಾಡೋಕ್ಕಾಗಲ್ಲ ನಿಮ್ಮಿಂದ. ಸೊ ಅಂಥವರು ಯಾವಾಗಲೂ ಪಾರ್ಲರ್ಗೂ ಹೋಗಿ 500,000 ಅಂತ ಖರ್ಚು ಮಾಡೋಕ್ಕಾಗಲ್ಲ. ಬಟ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯೂಸ್ ಮಾಡ್ಬೋದು. ನನಗೆ ಗೊತ್ತಿರೋ ಪ್ರಕಾರ ಅಗರೋ ಬ್ರ್ಯಾಂಡ್ ಬಂದು ಒಂದು ಒಳ್ಳೆ ಬ್ರ್ಯಾಂಡು, ನೀವು ತಗೊಳ್ಳಿ. ಓಕೆನಾ? ನಾನು ಇದ್ರದ್ದು ಲಿಂಕ್ ಎಲ್ಲ ಏನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಿಲ್ಲ, ನೀವು ಹಾಗೇ ಟೈಪ್ ಮಾಡ್ಕೊಳ್ಳಿ. ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ನಿಮಗೆ. ಓಕೆನಾ? ಇದು ನಾನು ಫುಲ್ಲು ಕಾಸು ಕೊಟ್ಟು ತೊಗೊಂಡಿರುವಂಥದ್ದು.
ಸೊ ನನ್ನ ಒಪಿನಿಯನ್ ಬಂದು 100% ನನಗೆ ಓಕೆ ಅನ್ನಿಸ್ತು. ಸಖತ್ ಸಾಫ್ಟಾಗಿತ್ತು ಕಾಲು. ನನಗೆ ಖುಷಿ ಆಯಿತು, ಅಯ್ಯೋ ಇಷ್ಟು ದಿವಸ ಇದು ನೋಡಲಿಲ್ವಲ್ಲ ಅಂತ. ನಾನು ಜಸ್ಟ್ ಬ್ರಷ್ಷು ಅದರಲ್ಲೇ ಉಜ್ಜಿಕೊಂಡೆ, ಇಷ್ಟು ಮಾತ್ರ ಮೇಂಟೈನ್ ಮಾಡ್ಕೊಂಡಿದ್ದೆ. ಇನ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.